ನನ್ನ ಪ್ರೀತಿಯ ಗೆಳತಿ ಮದುವೆ ದಿನಾನೇ ಪ್ರೆಗ್ನೆಂಟ್ ಆಗಿದ್ದಾಳೆ. ಕಾರಣ ಯಾರು ಅಂತ ಕೇಳಿದರೆ ನನ್ನ ಅಣ್ಣನ ಕಡೆ ಕೈ ತೋರಿಸಿದಳು. ನಾನು ಬೆಚ್ಚಿಬಿದ್ದೆ. ಅಯ್ಯೋ, ನನ್ನ ಅಣ್ಣ ಮತ್ತು ಅವಳು ಒಳ್ಳೆಯ ಗೆಳತಿಯರು. ಯಾವಾಗ ಆಯಿತು ಈ ರೀತಿ ಅಂತ ಅವಳು ಹೇಳಿದ ವಿಷಯವನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನ್ನ ಹೆಸರು ರಮ್ಯಾ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಣ್ಣ ಒಬ್ಬ ಇದ್ದಾನೆ. ಅವನಿಗೂ ಮತ್ತು ನನಗೂ ಅಷ್ಟಕ್ಕಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಯಾವಾಗಲೂ ನಾನು ನನ್ನ ಪ್ರಪಂಚದಲ್ಲಿ ಇರುತ್ತೇನೆ, ಅವನು ಅವನ ಪ್ರಪಂಚದಲ್ಲಿ ಇರುತ್ತಾನೆ. ಬದುಕು ತುಂಬ ಕಷ್ಟ ಅಂತ ಅನಿಸುತ್ತದೆ. ಈ ವಯಸ್ಸಿಗೆ ಅನಿಸುವ ಸುಖ ದುಃಖಗಳನ್ನು ಹಂಚಿಕೊಳ್ಳಲು ಗೆಳತಿ ಇರಬೇಕು ಅಂತ ಅನಿಸುತ್ತದೆ. ಮನೆಯ ವಿಷಯವನ್ನು ಅವರ ಹತ್ತಿರ ಹೇಳಿಕೊಂಡರೆ ಅವರು ನನ್ನನ್ನು ತುಂಬ ಕೆಟ್ಟದಾಗಿ ಬಳಸಿಕೊಂಡರೆ ಏನು ಮಾಡುವುದು ಅನ್ನುವ ಭಯ. ಈ ಮಧ್ಯೆ ನನ್ನ ನೋವಿಗೆ ಸಾಥ್ ನೀಡಿದ್ದು ನನ್ನ ಪ್ರೀತಿಯ ಗೆಳೆಯ ಶೇಖರ್. ನಾನು ಮತ್ತು ಅವನು ಯೋಚನೆ ಮಾಡುವುದು ಒಂದೇ ರೀತಿ. ಕಾಲೇಜಿನಲ್ಲಿ ಸೀನಿಯರಿಂದ ರ್ಯಾಗಿಂಗ್ ಆಗಬೇಕಾದಾಗ ನನ್ನನ್ನು ಅವರುಗಳಿಂದ ಕಾಪಾಡಿದ ಮಹನೀಯ ಸೀನಿಯರ್ಸ್ ನನಗೆ ಕುಡಿಯಲು ಬ್ರ್ಯಾಂಡಿಯನ್ನು ಕೊಟ್ಟರು. ನಾನು ಕುಡಿಯುವುದಿಲ್ಲ ಅಂತ ಗಲಾಟೆ ಮಾಡಿದೆ. ಕೊನೆಗೆ ಅದರಲ್ಲಿ ಒಬ್ಬ ದೊಡ್ಡ ಮನುಷ್ಯ ನನ್ನ ಬಾಯಿಗೆ ಅದನ್ನು ಹಿಡಿದು ಇನ್ನೇನು ಕುಡಿಸಬೇಕು. ಅಷ್ಟರಲ್ಲಿ ಶೇಖರ್ ಬಂದು ಗಲಾಟೆ ಮಾಡಿ ನಾನು ಕುಡಿಯುವುದನ್ನು ತಪ್ಪಿಸಿದ. ನನಗೆ ಆಗ ಅರ್ಥವಾಯಿತು, ಅವನು ನನ್ನ ಪ್ರೀತಿಯ ಗೆಳೆಯ, ಅಂದರೆ ಚೈಲ್ಡ್ಹುಡ್ ಫ್ರೆಂಡ್. ಕಾನ್ವೆಂಟಲ್ಲಿ ಇಬ್ಬರು ಒಟ್ಟಿಗೆ ಓದುತ್ತಿದ್ದೆವು. ನಾನು ಮತ್ತು ಅವನು ಪಕ್ಕಪಕ್ಕ ಕೂರುತ್ತಿದ್ದೆವು. ನಾನು ಸಡನ್ನಾಗಿ ಶೇಖರ್ ಅಂತ ಹೇಳಿದೆ. ಅವನು ಕೂಡ ನನ್ನನ್ನು ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡ. ಚಿಕ್ಕಂದಿನಲ್ಲಿ ಅದೇ ರೀತಿ ಒಬ್ಬರಿಗೆ ಒಬ್ಬರು ನಾವು ತಬ್ಬಿಕೊಳ್ಳುತ್ತಿದ್ದೆವು, ಮುತ್ತು ಕೊಡುತ್ತಿದ್ದೆವು. ಕಾನ್ವೆಂಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಹೇಳುತ್ತಿದ್ದರು, ಇವರಿಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡವರಾದ ಮೇಲೆ ನೀವು ಇಬ್ಬರೇ ಮದುವೆಯಾಗಿ ಅಂತ. ನಂತರ ಅಪ್ಪನಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಅದಕ್ಕಾಗಿ ಅವರ ಸಂಬಂಧಿಕರು ಇರುವ ಏರಿಯಾಕ್ಕೆ ಬಂದೆ. ಸ್ವಲ್ಪ ಕಷ್ಟ ಸುಖಕ್ಕೆ ಆಗುತ್ತಾರೆ ಅಂತ. ಆಗ ಸ್ಕೂಲ್ ಕೂಡ ಚೇಂಜ್ ಆಯಿತು. ನಾನು ಇನ್ನೂ ಸ್ವಲ್ಪ ಹೊತ್ತಿಗೆ ಅತ್ತೆ ಬಿಡುತ್ತಿದ್ದೆ. ಶೇಖರ್ ನನ್ನ ನೋಡಿ ಖುಷಿಯಾಯಿತು. ನಂತರ ಅಲ್ಲಿ ಇರುವವರೆಲ್ಲ ಚುಡಾಯಿಸಲು ಶುರು ಮಾಡಿದರು. ಇವರಿಬ್ಬರು ಶೇಖರ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಇವಳು ನನ್ನ ಹುಡುಗಿ, ಇವಳ ತಂಟೆಗೆ ಹೋದರೆ ಗ್ರಹಚಾರ ಬಿಡಿಸಿಬಿಡುತ್ತೇನೆ. ನಾನು ಇರಲಿ ಇಲ್ಲದೆ ಹೋಗಲಿ, ಹೊರಗಡೆ ಇರಲಿ, ನನ್ನ ಕಣ್ಣುಗಳು ಯಾವಾಗಲೂ ಇವಳ ಬೆನ್ನ ಹಿಂದೆಯೇ ಇರುತ್ತದೆ. ಯಾರಾದರೂ ಇವಳ ವಿಷಯಕ್ಕೆ ಹೋದರೆ ಅವರು 7 ಜನ್ಮ ಹುಟ್ಟಿ ಬಂದರೂ ನೋವು ಅನುಭವಿಸಬೇಕು. ಆ ರೀತಿ ಮಾಡಿಬಿಡುತ್ತೇನೆ. ಅವರ ಇಡೀ ಫ್ಯಾಮಿಲಿಯನ್ನು ಬಿಡುವುದಿಲ್ಲ. ನನ್ನ ಅರಗಿಣಿಗೆ ತೊಂದರೆ ಆದರೆ ಅಂತ ಹೇಳಿದ. ಅಲ್ಲಿ ಇದ್ದವರೆಲ್ಲ ಸ್ವಲ್ಪ ಬೆಚ್ಚು ಬಿದ್ದರು. ನನಗೂ ಅರ್ಥವಾಗಲಿಲ್ಲ, ಇವನಿಗೆ ಏಕೆ ಇವರೆಲ್ಲ ಇಷ್ಟೊಂದು ಹೆದರುತ್ತಾರೆ ಅಂತ. ನಂತರ ಇಂದು ಕಾಲೇಜಿಗೆ ಹೋಗದೆ ನನ್ನ ಕಾಫಿ ಶಾಪ್ಗೆ ಕರೆದುಕೊಂಡು ಬಂದ. ನೀನು ಚಿಕ್ಕವಳಾದ ದಿನದಿಂದಲೂ ಕೂಡ ತುಂಬ ಚೆನ್ನಾಗಿ ಓದುತ್ತಿದ್ದೀಯಾ, ಓದಿ ತಲೆಕಟ್ಟು ಹೋಗಿರುತ್ತದೆ ಅಂತ ಹೇಳಿದ. ಅವನು ಕರೆದರೆ ನನಗೆ ಖುಷಿ ಅಲ್ಲವೇ. ಅವನ ಹಿಂದೆ ಹೋದೆ. ಅಲ್ಲಿ ಇದ್ದವರೆಲ್ಲ ನಮ್ಮನ್ನೇ ನೋಡುತ್ತಿದ್ದರು. ನಾನು ಶೇಖರ್ನ ಹತ್ತಿರ ಕೇಳಿದೆ, ನನ್ನದು ಇಂದು ಕಾಲೇಜಿಗೆ ಫಸ್ಟ್ ಡೇ, ನೀವೆಲ್ಲ ಹೇಗೆ ಇಷ್ಟೊಂದು ಸ್ಟ್ರಾಂಗ್ ಇದ್ದೀರಾ? ನಿನ್ನನ್ನು ನೋಡಿದರೆ ಏಕೆ ಇಲ್ಲಿ ಎಲ್ಲ ಹೆದರುತ್ತಾರೆ? ಅವರೆಲ್ಲ ದೊಡ್ಡ ರೌಡಿಗಳು, ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನಿಸುತ್ತದೆ. ಆದರೂ ಕೂಡ ನಿನ್ನನ್ನು ನೋಡಿದ ಕ್ಷಣ ಮಾತ್ರಕ್ಕೆ ನನ್ನನ್ನು ಬಿಟ್ಟರು. ಅವರಿಗಿಂತ ನೀನು ಸ್ಟ್ರಾಂಗಾ? ಚಿಕ್ಕಂದಿನಲ್ಲಿ ದೆವ್ವದ ಕತೆ ಹೇಳಿದ್ದರೆ 3 ದಿನ ನನ್ನ ಕೈಯನ್ನು ಹಿಡಿದುಕೊಂಡು ಇರುತ್ತಿದ್ದೆ. ವಾಶ್ರೂಮ್ಗೂ ಕೂಡ ನಾನೇ ನಿನ್ನನ್ನು ಕರೆದುಕೊಂಡು ಹೋಗಬೇಕಾಗಿತ್ತು. ಅಷ್ಟು ಭಯದಿಂದ ಇದ್ದವನು ಈಗ ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀಯಾ? ಅವನು ಜೋರಾಗಿ ನಕ್ಕಿದ. ನಂತರ ನಮ್ಮಿಬ್ಬರಿಗೂ ಕೋಲ್ಡ್ ಕಾಫಿಯನ್ನು ಆರ್ಡರ್ ಮಾಡಿದ. ಕಾಫಿ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತಾನೆ. ನಾನು ಕೇಳಿದ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡು. ಕಾಫಿ ಚೆನ್ನಾಗೇ ಇರುತ್ತದೆ. ಅದು ಮೊದಲು ನಾನು ತುಂಬ ಹೆದರುತ್ತಿದ್ದೆ. ಇದ್ದಕ್ಕಿದ್ದಂತೆ ನನಗೆ ಸ್ಮೋಕ್ ಮಾಡು ಅಂತ ಹೇಳಿದರು. ನಿನಗೆ ಗೊತ್ತಲ್ಲವೇ, ನನಗೆ ಗಂಧದ ಕಡ್ಡಿ ಹೊಗೆ ಅಂದರೆ ಅಲರ್ಜಿ ಆಗುತ್ತದೆ. ಅಂತಹದರಲ್ಲಿ ಸಿಗರೇಟ್ ಹೇಗೆ ಸೇದಲು ಸಾಧ್ಯ? ವಿಧಿ ಇಲ್ಲದೆ ಫ್ರಸ್ಟ್ರೇಟ್ ಆಗಿ ಎಲ್ಲರನ್ನು ಚೆನ್ನಾಗಿ ಹೊಡೆದು ಹಾಕಿದೆ. ಅದರಲ್ಲಿ ತುಂಬ ಜನರು ವರ್ಷಗಟ್ಟಲೆ ಬೇಕಾಯಿತು ಹುಷಾರು ಆಗಲು. ಅಂದಿನಿಂದ ನನ್ನ ಹತ್ತಿರ ಬರಲು ಹೆದರಿಕೊಳ್ಳುತ್ತಾರೆ. ಏಕೆಂದರೆ ಒಮ್ಮೆ ನಾನು ಹೊಡೆದರೆ ಅವರಿಗೆ ಹುಷಾರಾಗಲು ತುಂಬ ಸಮಯ ಬೇಕು. ಅಂದರೆ ಅವರಿಗೆ ಗೊತ್ತು, ನನ್ನ ಜೊತೆ ಜಗಳಕ್ಕೆ ಬಂದರೆ ತುಂಬ ದಿನ ಬೇಕು ಹುಷಾರಾಗಲು ಅಂತ. ಅದಕ್ಕೆ ಹೆದರುತ್ತಾರೆ. ಅವರು ದಪ್ಪಗೆ ಇದ್ದಾರೆ, ಆದರೆ ಅಷ್ಟೊಂದು ಶಕ್ತಿ ಇಲ್ಲ. ನಾನು ಜಿಮ್ ಬಾಡಿ, ನೋಡಲು ಸಣ್ಣ ಇದ್ದರೂ ತುಂಬ ಗಟ್ಟಿ. ನಾನು ಬಾಡಿ ಬಿಲ್ಡರ್. ಶರ್ಟ್ ತೆಗೆದು ತೋರಿಸಲ್ಲ?
ಪ್ಯಾಕನ್ನು ಅಂತ ಹೇಳಿದೆ. ಆಗ ನಾನು, ಬೇಡ, ಯಾವ ಪ್ಯಾಕನ್ನು ತೋರಿಸಬೇಡ. ನಾನು ಗಾಡ್ ಗಿಫ್ಟ್. ಜಿಮ್ಗೆ ಹೋಗಿಲ್ಲವಾದರೂ, ಯಾವುದೇ ಎಕ್ಸಸೈಸ್ ಮಾಡಿಲ್ಲವಾದರೂ ಎಷ್ಟು ಸ್ಲಿಮ್ ಇದ್ದೇನೆ ನೋಡು. 3 ಹೊತ್ತು ಚೆನ್ನಾಗಿ ತಿಂತೀನಿ. ವೀಕೆಂಡ್ಸಲ್ಲಿ ಬರೀ ಜಂಕ್ ಫುಡ್ ತಿನ್ನುವುದು. ಅಂತಹುದರಲ್ಲಿ ಇಷ್ಟೊಂದು ಸಣ್ಣಗೆ ಇರುವುದು ಅದೃಷ್ಟ ಅಲ್ಲವೇ? ನೀನು ಅಲ್ಲಿ ಎಲ್ಲರ ಎದುರಿಗೆ ನನ್ನ ಹುಡುಗಿ ಅಂತ ಹೇಳಿದೆ. ಎಷ್ಟು ಧೈರ್ಯ ನಿನಗೆ? ಆಗ ಶೇಖರ್ ಮಂಡಿ ಊರಿ ಕೆಳಗೆ ಕುಳಿತುಕೊಂಡು ನನ್ನ ಕೈಯನ್ನು ಹಿಡಿದು ಹೇಳಿದ, ನಿಜವಾಗಲೂ ನೀನು ನನ್ನ ಹುಡುಗಿನೇ. ಚಿಕ್ಕಂದಿನಿಂದಲೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನನ್ನ ಮೊದಲ ಪ್ರೀತಿ ಯಾವಾಗಲೂ ನೀನೇ. ಹಾಗೇ ಉಳಿದು ಬಿಡು. ಟೀನೇಜಲ್ಲೂ ಕೂಡ ನನಗೆ ನೀನೇ ಇಷ್ಟವಾಗುತ್ತಿದ್ದೆ. ದೂರ ಇದ್ದರೂ ಇಂದಲ್ಲ ನಾಳೆ ನೀನು ನನಗೆ ಸಿಕ್ಕೇ ಸಿಗುತ್ತೀಯ ಅನ್ನುವ ಆಸೆಯಿಂದ ಬದುಕುತ್ತಿದ್ದೆ. ಕೆಲಸಕ್ಕೆ ಸೇರಿ ಒಂದು ಒಳ್ಳೆ ಪೊಸಿಷನ್ಗೆ ಸೇರಿದ ಮೇಲೆ ನಿನ್ನನ್ನು ಮೀಟ್ ಮಾಡಿ ಪ್ರಪೋಸ್ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಇವತ್ತು ಸಿಕ್ಕಿದ್ದೀಯಾ ಅಂತ ಹೇಳಿದ. ನಾನು ಜೋರಾಗಿ ನಗಲು ಶುರು ಮಾಡಿದೆ. ಇಷ್ಟೊಂದು ತಮಾಷೆ ಬೇಡ ಅಂತ ಹೇಳಿದೆ. ಅವನು ಸೀರಿಯಸ್ ಆಗಿ, ನಿಜವಾಗಲೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ತಮಾಷೆ ಅಲ್ಲ ಅಂತ ಅವನ ಶರ್ಟನ್ನು ತೆಗೆದು ಅವನ ಎದೆಯ ಮೇಲೆ ನನ್ನ ಹೆಸರಿನ ಅಚ್ಚೆಯನ್ನು ಮಾಡಿಸಿಕೊಂಡಿದ್ದಾನೆ. ಭಯ ಬಿದ್ದೆ ನಾನು. ನಾವಿಬ್ಬರು ಚಿಕ್ಕಂದಿನಲ್ಲಿ ಫ್ರೆಂಡ್ಸ್. ಆ ಪ್ರೀತಿಯನ್ನು ಅಷ್ಟು ದೊಡ್ಡದು ಹೇಗೆ ಮಾಡುತ್ತೀಯ? ಅದು ಮಕ್ಕಳ ಪ್ರೀತಿ, ಬದಲಾಗುತ್ತಾ ಹೋಗುತ್ತದೆ ಅಲ್ಲವೇ? ದೊಡ್ಡವನಾದ ಮೇಲೂ ಕೂಡ ವಿವೇಚನೆ ಇಲ್ಲದೆ ಈ ರೀತಿ ಕೆಲಸ ಮಾಡಬೇಡ ಅಂತ ಹೇಳಿದೆ. ಅದಕ್ಕೆ ಅವನು, ಇಲ್ಲ, ವಿವೇಚನೆ ಮಾಡೇ ನಾನು ನಿರ್ಧಾರ ಮಾಡಿರುವುದು ಅಂತ ಹೇಳಿದ. ನಿಜ, ಅವನು ಹೇಳುತ್ತಿರುವುದು ಸತ್ಯ. ಅವನ ಕಣ್ಣುಗಳಲ್ಲಿ ನನ್ನ ಮೇಲೆ ಸಾಗರದಷ್ಟು ಪ್ರೀತಿ ಉಕ್ಕಿ ಹರಿಯುತ್ತಿದೆ. ಆ ಪ್ರೀತಿಯಲ್ಲಿ ನಾನು ಮುಳುಗಿ ಹೋಗುತ್ತೇನೆ ಅನ್ನುವಷ್ಟು. ಸಡನ್ನಾಗಿ ನಾನು ದೃಷ್ಟಿಯನ್ನು ಬೇರೆ ಕಡೆ ಹರಿಸಿ, ನನಗೆ ಸ್ವಲ್ಪ ಸಮಯ ಬೇಕು. ನೀನು ಅದೇ ಪ್ರೀತಿಯನ್ನು ಹಿಡಿದುಕೊಂಡಿದ್ದೀಯಾ? ನನ್ನ ಮನಸ್ಸು ಏನು ಹೇಳುತ್ತದೆ ಸ್ವಲ್ಪ ನಿಧಾನವಾಗಿ ಕೇಳಬೇಕು. ಇಲ್ಲಿಯವರೆಗೂ ನನಗೆ ಯಾವ ಪ್ರೀತಿಯೂ ಇಲ್ಲ. ನೀನು ನನ್ನ ಚೈಲ್ಡ್ಹುಡ್ ಕ್ರಷ್. ನಾನು ಎಂದೂ ಕೂಡ ನಿನ್ನ ಮೇಲಿದ್ದ ಆ ಪ್ರೀತಿಯನ್ನು ಪ್ರೇಮವಾಗಿ ಪರಿವರ್ತಿಸಿಲ್ಲ. ಇಷ್ಟು ಪ್ರೀತಿ ಇಟ್ಟುಕೊಂಡವನು ಯಾಕೆ ನನ್ನನ್ನು ಒಂದೇ ಒಂದು ಬಾರಿಯಾದರೂ ಮೀಟ್ ಮಾಡಿಲ್ಲ? ನಿನ್ನ ಅಣ್ಣನ ಕಾಟದಿಂದ ನನ್ನ ತಂಗಿಯ ಸಹವಾಸಕ್ಕೆ ಬಂದರೆ ಚೆನ್ನಾಗಿರುವುದಿಲ್ಲ ಅಂತ ಗಲಾಟೆ ಮಾಡಿದ್ದ. ನಾವು ನಿಮಗಿಂತ ಬಡವರು ಅಂತ. ಅಣ್ಣ ಅಂದ ತಕ್ಷಣ ಭಯ ಶುರುವಾಯಿತು. ಅವನಿಗೆ ಮೊದಲಿನಿಂದಲೂ ಶೇಖರ್ ಅಂದರೆ ಇಷ್ಟವಿಲ್ಲ. ಅವರು ಬಡವರು, ನಮಗೆ ಸೂಟ್ ಆಗುವುದಿಲ್ಲ. ಆ ರೀತಿ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದೀಯಾ ಅಂತ ಗಲಾಟೆ ಮಾಡುತ್ತಿದ್ದ. ಸರಿ, ನಾನು ಇಂದು ಕಾಲೇಜಿಗೆ ಯಾವುದೇ ಕಾರಣಕ್ಕೂ ಹೋಗುವುದಿಲ್ಲ. ಮನೆಗೆ ಹೋಗುತ್ತೇನೆ. ನಿನ್ನ ಜೊತೆ ಮಾತನಾಡಿದ ಮೇಲೆ ತಲೆ ಬೇರೆ ಕಡೆ ಹೋಗುತ್ತಿದೆ. ಕ್ಲಾಸ್ ಅಟೆಂಡ್ ಮಾಡುವಷ್ಟು ಶಕ್ತಿ ನನಗೆ ಇಲ್ಲ. ಓದಬೇಕು ಅಂತ ಬಂದೆ, ಆದರೆ ಇಲ್ಲಿ ನೀನು ಹೊಸ ಕಥೆಯನ್ನು ಹೇಳುತ್ತಿದ್ದೀಯಾ ಅಂದ. ಮನೆಗೆ ಬಂದವಳು ಯಾರ ಜೊತೆ ಮಾತನಾಡದೆ ರೂಮಿನಲ್ಲಿ ನನ್ನನ್ನು ಬಂದಿಯಾಗಿ ಇಟ್ಟುಕೊಂಡೆ ತುಂಬ ಹೊತ್ತು. ಆಗ ನನಗೆ ಶೇಖರ್ ಚಿಕ್ಕಂದಿನಲ್ಲಿ ನನ್ನ ಜೊತೆ ಇರುತ್ತಿದ್ದುದು, ಈಗ ಇರುತ್ತಿರುವುದು ಪ್ರತಿಯೊಂದು ನೆನಪಾಗಿ ಮನಸ್ಸಿಗೆ ಖುಷಿಯಾಗುತ್ತಿತ್ತು. ಕಣ್ಣನ್ನು ಮುಚ್ಚಿಕೊಂಡರೆ ಮುಖದಲ್ಲಿ ಒಂದು ರೀತಿಯ ನಗು ಬರುತ್ತಿತ್ತು. ಅರ್ಥವಾಗುತ್ತಿದೆ ಅಂತ. ನನ್ನನ್ನು ಪ್ರೀತಿಸುತ್ತಿರುವುದು ಅವನಿಗಿಂತ ಹೆಚ್ಚಿಗೆ ನನ್ನನ್ನು ಯಾರೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಳಲು ಸಾಧ್ಯವಿಲ್ಲ. ಮಗುವಿನಂತಹ ಪ್ರೀತಿ, ಅದು ಅಪ್ಪ ಅಮ್ಮನ ಪ್ರೀತಿಯನ್ನು ಬಿಟ್ಟರೆ ಇಲ್ಲಿಯವರೆಗೂ ನನಗೆ ಆ ರೀತಿಯ ಪ್ರೀತಿ ಸಿಕ್ಕಿಲ್ಲ. ಅಣ್ಣನೂ ಕೂಡ ಸ್ವಲ್ಪ ನನ್ನನ್ನು ದೂರವೇ ಇಟ್ಟ. ಅವನ ಪ್ರೀತಿಯನ್ನು ಬೇಡ ಅಂತ ಹೇಳಲು ಯಾವುದೇ ಕಾರಣ ಇರಲಿಲ್ಲ. ಕಾಲೇಜಿಗೆ ಟಾಪರ್, ಹೆಲ್ತ್ ಕಾನ್ಷಿಯಸ್ ಇರುವ ಹುಡುಗ, ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಮರ್ಯಾದೆ ಕೊಡುತ್ತಾನೆ, ಪ್ರೀತಿಸುತ್ತಾನೆ, ನನ್ನನ್ನು ಆರಾಧಿಸುತ್ತಾನೆ. ಇನ್ನು ಯಾವ ರೀತಿಯ ಹುಡುಗ ಬೇಕು, ಒಪ್ಪಿಕೊಂಡು ಬಿಡು ಅಂತ ಮನಸ್ಸು ಕೂಗಿ ಹೇಳುತ್ತಿದೆ. ಸಡನ್ನಾಗಿ ಅವನ ನಂಬರ್ಗೆ ಕಾಲ್ ಮಾಡಿದೆ. ಬರಬೇಕಾದಾಗ ನನಗೆ ಮಿಸ್ ಕಾಲ್ ಕೊಟ್ಟಿದ್ದು. ಈ ನಂಬರ್ನನ್ನು ಸೇವ್ ಮಾಡಿಕೊ. ನನ್ನ ಮೇಲೆ ಪ್ರೀತಿ ಇರುವುದು ನಿನಗೆ ಫೀಲ್ ಆದಾಗ ಫೋನ್ ಮಾಡು. ನಿನಗಾಗಿ ಕಾಯುತ್ತಿರುತ್ತೇನೆ. ನನ್ನನ್ನು ನಿರಾಸೆ ಮಾಡಬೇಡ. ನನಗೆ ನನ್ನ ಸಂಪೂರ್ಣ ಪ್ರಪಂಚ ನೀನೇ. ಇಂದು ಕಾಲೇಜ್ಗೆ ಟಾಪರ್ ಆಗಿರುವುದು ಕೂಡ ನಿನ್ನಿಂದಲೇ. ನಾನು ಟಾಪರ್ ಆಗಿ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡರೆ ನೀನು ನನ್ನನ್ನು ಪ್ರೀತಿಸುತ್ತೀಯಾ? ನನ್ನನ್ನು ಮದುವೆ ಆಗುತ್ತೀಯಾ? ನಿಮ್ಮ ಮನೆಯಲ್ಲಿ ಕೂಡ ಒಪ್ಪುತ್ತಾರೆ ಅನ್ನುವ ಒಂದೇ ಒಂದು ಆಸೆಯಿಂದ ತಪಸ್ಸು ಮಾಡುತ್ತಿದ್ದೇನೆ. ಆ ತಪಸ್ಸಿಗೆ ತಣ್ಣೀರು
ಎರಚಬೇಡ, ನನ್ನವಳು ಕೇವಲ ನೀನು, ನನ್ನವಳು ಅಷ್ಟೇ ಅಂತ ಶೇಖರ್ ಪದೇ ಪದೇ ಹೇಳುತ್ತಿರುವ ಅವನಿಗೆ ಫೋನ್ ಮಾಡಿದ ತಕ್ಷಣ ನನಗೆ ಗೊತ್ತು ನೀನು ಕಾಲ್ ಮಾಡುತ್ತೀಯಾ ಅಂತ. ನನ್ನ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್, ನೀನು ನನ್ನನ್ನು ಬೇಡ ಅಂತ ಹೇಳಲು ಸಾಧ್ಯವೇ ಇಲ್ಲ. ನಾನು ಏನೂ ಮಾತನಾಡಲಿಲ್ಲ. ಸಂಜೆ 8 ಗಂಟೆಗೆ ನಾನು ಹೇಳಿದ ರೆಸ್ಟೋರೆಂಟ್ಗೆ ಬಾ ಅಂತ ಹೇಳಿದೆ. ಅವನು ಖುಷಿಯಿಂದ ಒಪ್ಪಿಕೊಂಡ. ಇದು ನಮ್ಮಿಬ್ಬರ ಮೊದಲ ಡೇಟ್. ಹೇಳಿದ ಸಮಯಕ್ಕೆ ನಾನು ಬಂದೆ, ಅವನು ಬಂದ. ಇಬ್ಬರಿಗೂ ಏನು ಮಾತನಾಡಬೇಕು ಅಂತ ಅರ್ಥವಾಗುತ್ತಿಲ್ಲ. ನಾನು ಅಲ್ಲಿ ಕುಳಿತ ಸ್ವಲ್ಪ ಹೊತ್ತಿಗೆ ಮೇಲಿನಿಂದ ಹೂವಿನ ಮಳೆ ಬಿದ್ದಿತ್ತು. ಒಂದು ತಂಪಾದ ಮ್ಯೂಸಿಕ್ ಬರುತ್ತಿದೆ. ನನ್ನ ಹೆಸರನ್ನು ಹೇಳಿ ವಿಶ್ ಮಾಡುತ್ತಿದ್ದಾರೆ. ನಂತರ ಒಂದು ಚಂದದ ಕೇಕ್ ಬಂತು. ಅದರ ಮೇಲೆ ಬರೆದಿತ್ತು ಐ ಲವ್ ಯು ಅಂತ. ಇದೆಲ್ಲ ಅರೇಂಜ್ಮೆಂಟ್ ಶೇಖರ್ದೆ. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಮುತ್ತು ಕೊಡಬೇಕು ಅಂತ ಅನಿಸುತ್ತಿತ್ತು. ಆದರೆ ಪಬ್ಲಿಕ್ ಪ್ಲೇಸ್ ಅಂತ ಸುಮ್ಮನಾದೆ. ಇದೇ ರೀತಿ ತುಂಬ ದಿನಗಳ ಕಾಲ ನಮ್ಮ ಪ್ರೀತಿ ನಡೆಯಿತು. ಇಲ್ಲ, ನಡೆಯುತ್ತಲೇ ಇದೆ ಈಗಲೂ ಕೂಡ. ನಾನು ಇನ್ನೂ 2 ವರ್ಷ ಬೇಕು, ನಾನು ಓದಬೇಕು ಅಂತ ಹೇಳಿದ್ದೇನೆ. ಅವನು ಕೂಡ ಅವನ ಕೆಲಸದಲ್ಲಿ ಎತ್ತರಕ್ಕೆ ಬೆಳೆಯಬೇಕು, ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಹೇಳುತ್ತಾನೆ. ನನ್ನ ಗೆಳತಿ ಉಷಾಳ ಮದುವೆ. ಇಂದು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು, ಏಕೆಂದರೆ ನನಗೆ ಕಷ್ಟದ ಸಮಯದಲ್ಲಿ ತುಂಬ ಸಹಾಯ ಮಾಡಿದ್ದಾಳೆ. ನನ್ನ ಅಣ್ಣನ ಕೂಡ ಮದುವೆಗೆ ಬಂದಿದ್ದ. ಉಷಾ ಅಣ್ಣನಿಗೂ ಕೂಡ ಬೆಸ್ಟ್ ಫ್ರೆಂಡ್. ನನ್ನ ಶೇಖರ್ ಕೂಡ ಬಂದಿದ್ದು ಕೆಲಸಗಳನ್ನು ಮಾಡುತ್ತಿದ್ದ. ಮದುವೆಯ ನಾವಿಬ್ಬರು ಒಬ್ಬರಿಗೊಬ್ಬರು ಕಣ್ಣಿನಲ್ಲೇ ಸನ್ನೆ ಮಾಡಿಕೊಂಡೆವು. ನಾನು ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ನನ್ನನ್ನು ನೋಡಿ ಶೇಖರ್ ತುಂಬ ಖುಷಿಪಟ್ಟ. ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಕೆಳಗಡೆ ಬಿದ್ದು ಬಿಡುತ್ತೇನೆ ಅಂತ ಹೇಳುತ್ತಿದ್ದ. ಪದೇ ಪದೇ ಮೆಸೇಜ್ ಬರುತ್ತಿತ್ತು. ಯಾರು ನಿನಗೆ ಮೆಸೇಜ್ ಮಾಡುವುದು ಅಂತ ಅಣ್ಣ ಕೇಳಿದ. ಕಂಪನಿಯವರು ಅಂತ ಹೇಳಿ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಮದುವೆಯಲ್ಲಿ ನಾನು ತುಂಬ ಚೆನ್ನಾಗಿ ಓಡಾಡುತ್ತಿದ್ದೆ. ಅಣ್ಣ ನನ್ನ ಪಕ್ಕದಲ್ಲಿ ಕುಳಿತುಕೋ ಅಂತ ಬೈಯುತ್ತಿದ್ದ. ಆದರೂ ಕೂಡ ಅವನ ಕೈಗೆ ಸಿಗದಂತೆ ಹೋದೆ. ಉಷಾಳ ರೂಮಿಗೆ ಹೋದರೆ ಆದರೆ ಒಳಗಡೆಯಿಂದ ಲಾಕ್ ಆಗಿತ್ತು. ನನ್ನ ಅಣ್ಣನ ಧ್ವನಿ ಕೇಳುತ್ತಿತ್ತು. ಭಯವಾಯಿತು ನನಗೆ. ಸ್ವಲ್ಪ ಹೊತ್ತು ಉಷಾಳ ಧ್ವನಿ ಕೇಳಿಸುತ್ತಿದೆ. ಕಿಟಕಿಯಲ್ಲಿ ನೋಡಿದೆ, ಅವಳು ಅಳುತ್ತಿದ್ದಾಳೆ. ನನ್ನ ಅಣ್ಣನನ್ನು ತಬ್ಬಿಕೊಂಡು, ನನ್ನ ಮಗುವಿಗೆ ನೀವೇ ತಂದೆ, ಬೇರೆಯವರ ಜೊತೆ ಹೇಗೆ ಮದುವೆ ಆಗಲಿ? ದಯವಿಟ್ಟು ನನ್ನನ್ನು ನಿಮ್ಮವಳಾಗಿ ಸ್ವೀಕರಿಸಿ. ನಾನು ಬಡವಳು ಅಂತ ಮದುವೆ ಆಗಲು ಸಾಧ್ಯವಿಲ್ಲ. 4 ಜನರ ಎದುರಿಗೆ ಮಾನ ಮರ್ಯಾದೆ ಹೋಗುತ್ತದೆ ಅಂತ ಹೇಳಿದಿರಿ. ಆದರೆ ನಾನು ನಿಮ್ಮನ್ನು ಪ್ರೀತಿಸಬೇಕಾದಾಗ ಇದ್ಯಾವುದೂ ಇರಲಿಲ್ಲ. ಆಕಸ್ಮಿಕವಾಗಿ ನಾವಿಬ್ಬರು ನಮ್ಮ ಮನೆಯಲ್ಲಿ ಸೇರಿದೆವು. ಅದು ಈಗ ನನ್ನ ಗರ್ಭದಲ್ಲಿ ನಿಮ್ಮ ಮಗುವಾಗಿ ಬೆಳೆಯುತ್ತಿದೆ ಅಂತ ಅಣ್ಣನ ಕಾಲನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ. ಅವನು ಸಾಧ್ಯವೇ ಇಲ್ಲ ನಿನ್ನನ್ನು ಮದುವೆ ಆಗುವುದು ಅಂತ ಹೇಳಿದ. ಕೊನೆಗೆ ಅವಳು ಜೋರಾಗಿ ಅಳುತ್ತಿದ್ದಾಳೆ. ಅವನು ಅವಳನ್ನು ದೂರ ತಳ್ಳಿ ಹೊರಗೆ ಬರುತ್ತಿರಬೇಕಾದರೆ ಹೇಳುತ್ತಾನೆ, ಈ ವಿಷಯವನ್ನು ಬೇರೆ ಯಾರಿಗಾದರೂ ಹೇಳಿದರೆ ನಿನ್ನ ಬದುಕು, ನಿನ್ನ ಮನೆಯವರ ಬದುಕು ಚೆನ್ನಾಗಿರುವುದಿಲ್ಲ ಹುಷಾರ್. ಅವನ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನನ್ನ ಅಣ್ಣ ಎಷ್ಟು ಪಾಪಿ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಅಂದುಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೆ. ಅಣ್ಣನಿಗೆ ಒಂದು ಮೆಸೇಜ್ ಹಾಕಿದೆ, ಚೌಲ್ಟ್ರಿ ಹಿಂದೆ ಇರುವ ಖಾಲಿ ರೂಮಿಗೆ ಬಾ ಅಂತ. ಅಷ್ಟರಲ್ಲಿ ನಾನು ಶೇಖರ್ಗೆ ಎಲ್ಲ ವಿಷಯವನ್ನು ತಿಳಿಸಿದ್ದೆ. ಅವನು ನಾನು ಹೇಗೆ ಹೇಳುತ್ತೇನೆ ಹಾಗೆ ಕೇಳುವ ರೀತಿ ಒಪ್ಪಿಕೊಂಡಿದ್ದ. ಸರಿಯಾದ ಸಮಯಕ್ಕೆ ಅಣ್ಣ ಬಂದ. ನಾನು ಅದನ್ನು ನೋಡಿಕೊಂಡು ಶೇಖರ್ಗೆ ಹೇಳುತ್ತಿದ್ದೇನೆ, ನನ್ನ ಮಗುವಿನ ತಂದೆ ನೀನು, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಅಂತ. ಅವನು ಅಣ್ಣ ಉಷಾಳ ಜೊತೆ ಯಾವ ರೀತಿ ವರ್ತಿಸಿದ ಅದೇ ರೀತಿ ವರ್ತಿಸುತ್ತಿದ್ದಾನೆ. ನಿನ್ನ ಜೊತೆ ಡೇಟ್ ಮಾಡಿದ್ದೆ ಅಷ್ಟೇ, ಮದುವೆ ಆಗಬೇಕು ಅಂತ ಅಲ್ಲ. ನಿನ್ನ ಹೊಟ್ಟೆಯಲ್ಲಿ ಮಗುವಿದ್ದರೆ ಅದಕ್ಕೂ ನನಗೂ ಸಂಬಂಧವಿಲ್ಲ. ನೀನು ಯಾಕೆ ನನಗೆ ಸಹಕಾರ ನೀಡಿದೆ? ಬಡವರ ಮನೆಯಲ್ಲಿ ಬದುಕು ಸಾಗಿಸುವುದಿಲ್ಲ, ನಿಮ್ಮಂತಹ ಶ್ರೀಮಂತರ ಮನೆಯ ಹೆಣ್ಣು ಮಕ್ಕಳು ಅಂತ ನನಗೆ ಚೆನ್ನಾಗಿ ಬೈಯುತ್ತಿದ್ದಾನೆ. ನಾನು ಅಳುತ್ತಿದ್ದಾನೆ. ಕೊನೆಗೆ ಅವನ ಕಾಲನ್ನು ಹಿಡಿದುಕೊಂಡೆ. ಅವನು ಜೋರಾಗಿ ತಳ್ಳಿದ. ಅಷ್ಟರಲ್ಲಿ ನನ್ನ ಅಣ್ಣ ಆ ರೂಮಿನ ಒಳಗಡೆ ಬಂದು ಶೇಖರ್ಗೆ ಚೆನ್ನಾಗಿ ಹೊಡೆಯಲು ಪ್ರಾರಂಭಿಸಿದ. ನಾನು ಮಧ್ಯೆ ಹೋಗಿ, ಅಣ್ಣ ಏಕೆ ಹೊಡೆಯುತ್ತಿದ್ದೀಯಾ? ನೀನು ಉಷಾಳ ಜೊತೆ ಮಾಡಿದ್ದನ್ನು ಇವರು ನನ್ನ ಜೊತೆ ಮಾಡುತ್ತಿದ್ದಾನೆ ಅಷ್ಟೇ. ನಿಮ್ಮಿಬ್ಬರಿಗೂ ಅಂತ ವ್ಯತ್ಯಾಸವೇನಿದೆ? ನೀನು ಮಾಡಿದ ಪಾಪದ ಫಲವನ್ನು ನಾನು ಅನುಭವಿಸುತ್ತಿದ್ದೇನೆ. ನಿನಗೆ ಹೇಗೆ ಗೊತ್ತು ಅಂತ ಅಣ್ಣ ಕೇಳಿದ. ಎಲ್ಲ ನನಗೆ ಗೊತ್ತಾಯಿತು. ನಿನ್ನ ತಂಗಿಗೆ ಆದರೆ ನಿನಗೆ ನೋವಾಗುತ್ತದೆ.
ಆದರೆ ಅವಳು ಕೂಡ ಒಬ್ಬರಿಗೆ ತಂಗಿ ಒಬ್ಬರ ಮಗಳು ಅನ್ನೋದನ್ನು ನೀನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ನಿನ್ನ ಸಮಸ್ಯೆ ಏನು? ಉಷಾ ಬಡವಳು ಅನ್ನುವುದು ತಾನೆ. ನನ್ನ ಪಾಲಿನ ಆಸ್ತಿಯನ್ನು ಅವಳಿಗೆ ಬರೆದುಬಿಡು, ಆಗ ಅವಳು ಶ್ರೀಮಂತಳಾಗುತ್ತಾಳೆ. ನೀನು ಅವಳನ್ನು ಮದುವೆ ಆಗಬಹುದಲ್ಲವೇ? ಆಗ ನನ್ನ ಅಣ್ಣ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಪುಟ್ಟ ಮಗು ನೀನು ಇಷ್ಟು ಒಳ್ಳೆ ಮಾತನ್ನು ಹಾಡುತ್ತೀಯ. ನಾನು ದುಡ್ಡು ಅಂತ ಬಂಗಾರದಂತಹ ವಜ್ರವನ್ನು ಬಿಟ್ಟುಬಿಟ್ಟೆ. ಅವಳು ನನಗಾಗಿ ತುಂಬ ಕಷ್ಟಪಟ್ಟಿದ್ದಾಳೆ. ಇಲ್ಲ ಅಣ್ಣ, ಈಗಲೂ ಕಾಲ ಮಿಂಚಿಲ್ಲ. ಹೋಗಿ ಅವಳ ಹತ್ತಿರ ನಿನ್ನ ಪ್ರೀತಿಯನ್ನು ಹೇಳಿಕೊ. ನನಗೆ ಗೊತ್ತು, ಚಿಕ್ಕಂದಿನಲ್ಲಿ ನಾವು ತುಂಬ ಬಡವರು, ಒಂದು ತುತ್ತು ಊಟಕ್ಕೆ ಕಷ್ಟಪಡುತ್ತಿದ್ದೆವು. ಅದಕ್ಕಾಗಿ ನೀನು ದುಡ್ಡಿನ ಹಿಂದೆ ಬಿದ್ದು ತುಂಬ ದುಡ್ಡನ್ನು ನೀನು ಅಪ್ಪ ಸಂಪಾದನೆ ಮಾಡಿದ್ದೀರಾ. ಅದಕ್ಕಾಗಿ ದುಡ್ಡು ಅಂತ ಹೇಳುತ್ತಿರುವುದು. ಬಡವರನ್ನು ಅಂದರೆ ನಿನಗೆ ತಾತ್ಸಾರ ಇಲ್ಲ. ತಾತ್ಸಾರ ಇದ್ದಿದ್ದರೆ ಅವಳ ಜೊತೆ ದೈಹಿಕವಾಗಿ ಸೇರುತ್ತಿರಲಿಲ್ಲ ಅಲ್ಲವೇ? ನಿನ್ನ ಮಗು ಇನ್ನೊಬ್ಬರ ಮನೆಯಲ್ಲಿ ಬಡವನಾಗಿ ಬೆಳೆಯಬೇಕು ಅಂತ ನಾನು ಹೇಳಿದ ತಕ್ಷಣ ಅಣ್ಣ ಏನೂ ಮಾತನಾಡದೆ ಓಡಿ ಹೋದ ಮಂಟಪದ ಹತ್ತಿರ. ಇನ್ನೇನು ಹುಡುಗ ತಾಳಿ ಕಟ್ಟಬೇಕು, ಅಷ್ಟರಲ್ಲಿ ಹೋಗಿ ಅಲ್ಲಿ ಎಲ್ಲ ವಿಷಯವನ್ನು ಹೇಳುತ್ತಾನೆ. ನಾನು ಉಷಾ ಪರಸ್ಪರ ಪ್ರೀತಿ ಮಾಡುತ್ತಿದ್ದೇವೆ, ದಯವಿಟ್ಟು ನಮಗೆ ಮದುವೆಯಾಗಲು ಅವಕಾಶ ಮಾಡಿಕೊಡಿ ಅಂತ ಹುಡುಗನ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಅಣ್ಣ ಕೇಳಿದ. ಅವರ ಅಪ್ಪ ಅಮ್ಮ ಉಷಾಳ ಹತ್ತಿರ ಕೇಳಿದರು. ಹೌದು, ನಾನು ಅವರನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳಿದಳು. ಆಗ ವಿಧಿಯಿಲ್ಲದೆ ಅಲ್ಲಿ ಇದ್ದವರೆಲ್ಲ ಪರಸ್ಪರ ಪ್ರೀತಿ ಮಾಡುವವರನ್ನು ಮದುವೆ ಮಾಡೋಣ, ಮದುವೆ ಆದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಷ್ಟ ಅಂತ ಒಪ್ಪಿಕೊಂಡರು. ಇನ್ನೊಂದು ವಿಷಯವೆಂದರೆ ಅಣ್ಣ ಈ ಊರಿಗೆ ಕೋಟ್ಯಾಧೀಶ್ವರ. ಅವನಾಗಿ ಅವನೇ ಹೋಗಿ ಹುಡುಗಿ ಬೇಕು ಅಂತ ಕೇಳಿದರೆ ಯಾರೂ ಕೂಡ ಬೇಡ ಅಂತ ಹೇಳುವುದಿಲ್ಲ. ಅವನಿಗೆ ಮತ್ತು ಅಪ್ಪ ಅಮ್ಮನಿಗೆ ಒಂದು ಒಳ್ಳೆಯ ಹೆಸರಿದೆ. ಕೊನೆಗೆ ಅವರು ಒಪ್ಪಿಕೊಳ್ಳುತ್ತಾರೆ ಮದುವೆಗೆ. ಅಷ್ಟರಲ್ಲಿ ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ ಎಲ್ಲರಿಗೂ ಫೋನ್ ಮಾಡಿ ಕಳಿಸಿದೆ. ಎಲ್ಲರೂ ಬಂದರು. ಅಣ್ಣ ಮತ್ತು ಉಷಾಳ ಮದುವೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದರು. ಅವರಿಬ್ಬರ ಮದುವೆ ಸುಸೂತ್ರವಾಗಿ ನಡೆದು ಸುಖಾಂತ್ಯವಾಗಿತ್ತು. ನನ್ನ ಪ್ರೀತಿಯ ಗೆಳತಿ, ನನ್ನ ಅತ್ತಿಗೆ ಈಗ ಅವರ ಸಂಸಾರ ಚೆನ್ನಾಗಿ ಇದೆ. ಮದುವೆಯಾಗಿ 2 ವರ್ಷವಾಗಿದೆ. ನಮ್ಮ ಮನೆಯಲ್ಲಿ ಇದ್ದಾನೆ ಪುಟ್ಟ ಕಂದಮ್ಮ, ಅಣ್ಣನ ಮಗನು. ಅವನು ನನ್ನನ್ನು ಅತ್ತೆ ಅತ್ತೆ ಅಂತ ಕರೆಯುತ್ತಾನೆ. ಶೇಖರ್ದು ಒತ್ತಾಯ, ಬೇಗ ಮದುವೆ ಆಗಿಬಿಡೋಣ, ನನ್ನ ಕೈಯಲ್ಲಿ ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಾಗುತ್ತಿಲ್ಲ ಅಂತ. ಈಗ ಅವನು ಕೂಡ ಸ್ವಂತ ಕಂಪನಿಯನ್ನು ಇಟ್ಟಿದ್ದಾನೆ, ತುಂಬ ಜನಕ್ಕೆ ಕೆಲಸ ಕೊಟ್ಟಿದ್ದಾನೆ. ಅವನನ್ನು ಮನೆಯಲ್ಲಿ ಬೇಡ ಅಂತ ಹೇಳಲು ಸಾಧ್ಯವೇ ಇಲ್ಲ. ಶೇಖರ್ ಮನೆಯವರು ನನ್ನನ್ನು ಹೆಣ್ಣು ಕೇಳಲು ಬಂದರು. ಮನೆಯಲ್ಲಿ ಅಪ್ಪ ಅಮ್ಮ ಸ್ವಲ್ಪ ಮೊದಲು ಹಿಂದೇಟು ಹಾಕಿದರು, ಬೇರೆ ಜಾತಿ ಅಂತ. ಆದರೆ ಅಣ್ಣ ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವಳು ಯಾರನ್ನು ಇಷ್ಟಪಟ್ಟರೆ ಅವರನ್ನು ಮದುವೆ ಆಗಲಿ. ನನ್ನ ತಂಗಿ ತುಂಬ ಬುದ್ಧಿವಂತೆ, ತುಂಬ ಯೋಚಿಸಿ ನಿರ್ಧಾರ ಮಾಡಿರುತ್ತಾಳೆ. ನನಗೆ ತಿಳಿದಿರಲಿಲ್ಲ ನಾನು ಉಷಾಳನ್ನು ಪ್ರೀತಿ ಮಾಡುತ್ತೇನೆ ಅಂತ. ದುಡ್ಡಿನ ಅಹಂಕಾರದಲ್ಲಿ ಇದ್ದೆ. ನನಗೆ ಕಣ್ಣು ತೆರೆಸಿದ ದೇವತೆ. ಬದುಕು ಹೇಗೆ ಬದುಕಬೇಕು ಅಂತ ಅವಳಿಗೆ ಗೊತ್ತಿರುತ್ತದೆ ಅಂತ ಅಣ್ಣ ಹೇಳಿದ. ಮನೆಯಲ್ಲೂ ಕೂಡ ಒಪ್ಪಿಕೊಂಡರು. ನಮ್ಮ ಮದುವೆ ಸುಸೂತ್ರವಾಗಿ ಆಗಿ ಹೋಯಿತು. ಶೇಖರ್ಗಾಗಿ ಮೊದಲ ರಾತ್ರಿ ಕಾದು ಕುಳಿತಿದ್ದೆ. ಅವನು ಬಂದ ತಕ್ಷಣ ನನ್ನ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದ. ಎಷ್ಟು ದಿನಕ್ಕಾಗಿ, ಈ ರಾತ್ರಿಗಾಗಿ ನಾನು ಕಾಯುತ್ತಿದ್ದೆ ಅಂತ ಹೇಳಿ ಕೆನ್ನೆಗೆ ಮುತ್ತನ್ನು ಬಿಟ್ಟರೆ ತುಟಿಗೆ ನೀನು ಕೊಡಿಸಿಕೊಳ್ಳುತ್ತಿರಲಿಲ್ಲ ಅಂತ ಹತ್ತಿರ ಬಂದ. ನಾನು ಗಟ್ಟಿಯಾಗಿ ತಬ್ಬಿಕೊಂಡೆ. ಇಬ್ಬರ ಕಾಯುವಿಕೆ ತುಂಬ ದಿನವಾದರೂ ಅದು ಸಿಹಿಯಾಗಿತ್ತು, ನಿರಂತರವಾಗಿತ್ತು, ಅಮರವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.